ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಲಾಗ್ ಅಂತಂದ್ರೆ ಏನು ಸ್ಪೆಷಲ್ ಇಲ್ಲ, ಹಂಗೆ ಒಂದು ಸುಮ್ಮನೆ ರ್ಯಾಂಡಮ್ ಲಾಗ್. ಫಂಕ್ಷನ್ ಮುಗಿದು ಮರನೇ ದಿನ ಏನೇನು ಇರ್ತದೆ ಕೆಲಸ ಅಂತ ತೋರಿಸ್ತೇನೆ ಈ ಲಾಗ್ದಾಗ. ಇದು ನಮ್ಮ ಹೊಲ, ಇದು ನಮ್ಮ ಮನೆ. ಐ ಥಿಂಕ್ ಕಾಣಿಸಂಗಿಲ್ಲ ಅನ್ಕೊತಾನೆ. ಹೊಲ ಮನೆ ಏನು ದೂರಿಲ್ಲ. ಇವತ್ತು ನಿಮ್ಗೆ ನಮ್ಮ ಹೊಲನ ನಮ್ಮ ಮನೇನ ಪರಿಚಯ ಮಾಡ್ತಿದ್ವಿ. ಇದು ನಮ್ಮ ಮನೆ. ಇದೆಲ್ಲ ದನ ಕರಿಗೆಲ್ಲ ಮೇವು ಅದು ನಮ್ಮ ಮನೆ. ಇದು ನಮ್ಮ ಹೊಲ. ಗೊಂಜಾಳ ಹಾಕಿ ಹೊಲದಾಗ ಇದೊಂದು 5 ಎಕರೆ ಐತಿ. ಇದು ಮಾಡಿದ್ದು ಹೊಲ. ನಮ್ಮ ಮನೆ ಹೊಲ ಎಲ್ಲ ಒಂದು ಸ್ವಲ್ಪ ದೂರ ಇದಾವೆ. ಇವೆಲ್ಲ ಟಮಾಟಿ ಗಿಡ, ಒಂದು ಸ್ವಲ್ಪ ಕ್ಯಾಪಲ್ ಎಲ್ಲ ಹೊಲದಾಗ ಮಾಡ್ಕೊಂಡೇವಿ. ಚೂರು ಟಮಾಟಿ, ಇವು ಸಾಸ್ಮಿ. ಆ್ಯಕ್ಚುಲಿ ಒಂದು ವಿಷಯಕ್ಕೆ ಕ್ಲಾರಿಟಿ ಸಿಗ್ಬೇಕು. ಹಳ್ಳ್ಯಾಗದೆ ಅಂತ ಮಾತ್ರಕ್ಕೆ UPSC ಓದಬಾರ್ದು ಅಂತೇನು ರೂಲ್ಸ್ ಇಲ್ಲ, ಗೌರ್ಮೆಂಟ್ದೇ ರೂಲ್ಸ್ ಇಲ್ಲ. ಅಂಥವ್ರಾಗ ಸ್ವಲ್ಪ ಜನ ಈ ವಿಷಯ ಯಾಕೆ ಮಾತಾಡತ್ತಾರೆ ಅಂದರೆ, ಸ್ವಲ್ಪ ಜನ ನಂಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡತ್ತಾರೆ. ನಿಮ್ಮ ಕೈಗೆ ಏನಕ್ಕೈತಿ, ಹಳ್ಳ್ಯಾಗದ್ರಿ ಹಂಗೆ ಹಿಂಗೆ. ಇದನ್ನು ಸುಮ್ಮನೆ ಹೇಳತ್ತಿಲ್ಲ, ಪರ್ಸ್ನಲಾಗಿ ಸೀರಿಯಸ್ಲಿ ಮೆಸೇಜ್ ಮಾಡತ್ತಾರೆ. ಅವ್ರಿಗೆ ಹೇಳತ್ತೀನಿ. ಒಂದು ಸ್ವಲ್ಪ ಜನ ಸಪೋರ್ಟ್ ಮಾಡೋರು ಇರ್ತಾರೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೆ ನಮಗೆ ಸಪೋರ್ಟ್ ಮಾಡತ್ತಾರೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಟ್ ಸ್ವಲ್ಪ ಜನ ನಮಗೆ ಟಾರ್ಗೆಟ್ ಮಾಡ್ತಾರೆ, ಹಳ್ಳ್ಯಾಗದ್ರಿ ಹಂಗೆ ಹಿಂಗೆ ಅಂತಂದು. ಆಮೇಲೆ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಿಲ್ಲ. ಡ್ರೆಸ್ ಅದು ನಮ್ಮದು ಪರ್ಸ್ನಲ್ ವಿಷಯ. ಆಮೇಲೆ ನಮ್ಮ ಚಾನಲ್ನ ಏನರ ಕೆಟ್ಟ ವಿಡಿಯೋ ಬಂದರೆ, ಕೆಟ್ಟ ಇನ್ಫಾರ್ಮೇಷನ್ ಏನಾರ ಬಂದರೆ ಅದ್ರ ಬಗ್ಗೆ ಹೇಳ್ಬೋದು. ಬಟ್ ನಾವು ಅಂಥದ್ದು ಏನೂ ಮಾಡಿಲ್ಲ. ನನ್ನ ಪರ್ಸ್ನಲ್, ಅದು ನನ್ನ ಡ್ರೀಮ್. ಅದ್ರ ಡ್ರೀಮ್ ಬಗ್ಗೆ ವಿಡಿಯೋ ಹಾಕೀನಿ. UPSC ಅನ್ನೋದು ನನ್ನ ಕನಸು. ನಂದು ಡಿಗ್ರಿ ಮುಗ್ದೈತಿ, ಮದುವೆ ಆಗೈತಿ ಒಂದೊಂದು ಮಾತ್ರಕ್ಕೆ, ಅಥವಾ ನಾನು ಹಳ್ಳ್ಯಾಗದ ಮಾತ್ರಕ್ಕೆ ನಾನು ಕನಸು ಬಿಡೋಕ್ಕೆ ಚಾನ್ಸ್ ಇಲ್ಲ. ನಂಗೆ ನಮ್ಮ ಮನ್ಯಾಗ ಸಪೋರ್ಟ್ ಮಾಡೋರು ಅದಾರ. ನನ್ನ ಗಂಡ ಸಪೋರ್ಟ್ ಮಾಡ್ತಾರೆ, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತೈತಿ. ಸೊ ನಾನು ತಲೆ ಕೆಡ್ಸ್ಕೊತಿಲ್ಲ. ಅಂಥದ್ರಾಗ ಒಂದು ಸ್ವಲ್ಪ ಜನ ನೀವು ಹಂಗೆ ಇದ್ರಿ ಹಿಂಗದ್ರಿ, ಅಥವಾ ನಿಮಗೆ ಆಗೋದಿಲ್ಲ, UPSC ಅಷ್ಟು ಸುಲಭ ಅಲ್ಲ, ಅದು ನಂಗೆ ಗೊತ್ತು. ಅದು ಅಷ್ಟರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಕೊಡತ್ತಾನೆ ಅಂತಂದಮೇಲೆ ನನಗೆ ಅದು ಈಸಿ ಅಲ್ಲ ಅನ್ನೋದು ಗೊತ್ತಿರ್ತದಲ್ಲ. ನಂಗೆ ಕೋಚಿಂಗು ತೊಗೊಳೋಣ ಅದ್ರ ಬಗ್ಗೆ. ನಂಗೆ ಅದ್ರ ಇನ್ಫಾರ್ಮೇಷನ್ ಅದು ಏನು ನೀಡಿಲ್ಲ. ಇನ್ನೊಬ್ರ ಕಡೆಯಿಂದ ಹಂಗಾತು ಹಿಂಗಾತು, ಅದು ಕಷ್ಟ ಐತಿ, ನಿಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಂಗಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಐ ವಿಲ್ ಡೂ ಬೆಸ್ಟ್. ನನ್ನ ಕಡೆ ಏನಕ್ಕೆ ನಾನು ಕೊಡ್ತೀನಿ. ನಮಗೂ ನಮ್ಮ ಮನ್ಯಾಗ ಜನ ಅದಾರೆ. ನನ್ನ ಹಸ್ಬೆಂಡ್ ಅದಾರ, ನನ್ನ ಫ್ಯಾಮಿಲಿ ಐತಿ, ನನ್ನ ಮಗ ಅದಾನ, ನಂಗೆ ಮಗುನೂ ಆಗೈತಿ. ಹಂಗಂದು ನನ್ನೆಲ್ಲ ಪಬ್ಲಿಕ್ ಅಂದರೆ ನನ್ನ ಪರ್ಸ್ನಲ್ ವಿಷಯ ಎಲ್ಲ ಪಬ್ಲಿಕ್ ಮಾಡ್ಕೊಂತೇನಿಲ್ಲ. ಸೊ ನಾವು UPSC ಮಾಡತ್ರ ಅನುಕೂಲ. ಒಂದು ಸ್ವಲ್ಪ ಜನ ಹಂಗೆ ಹಿಂಗೆ ಮೆಸೇಜ್ ಮಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋದಿಲ್ಲ, ಫಾರ್ಗೆಟ್ ಮಾಡ್ಬಿಡ್ತೇನೆ ನಾನು. ನಮ್ಗೆ ಸಪೋರ್ಟ್ ಮಾಡೋರು ಅದಾರ, ಹಂಗಂತ ನಮ್ಗೆ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ, ಗುಡ್ ಮಾಡಿರಿ, ನಮ್ಗೆ ಬೆಂಬಲಿಸೋರು ಇರ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಥವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾನೆ, ನಾನು ತಲೆ ಕೆಡ್ಸ್ಕೋದಿಲ್ಲ. ಅವ್ರು ಎಷ್ಟೋ ಪರ್ಸನಲ್ ಮೆಸೇಜ್ ಮಾಡಲಿ ಇಲ್ಲ ಅಥವಾ ಕಮೆಂಟ್ ಮಾಡಲಿ, ಅವ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗೋದಿಲ್ಲ. ಇಂಥ ಕಮೆಂಟ್ಸಿಗೆ ನಮ್ಮ ಮನ್ಯಾಗೂ ತಲೆ ಕೆಡ್ಸೋಕೆ ಹೋಗಿಲ್ಲ. ಈ ವಿಷಯನ ನಾನು ಯಾಕೆ ಪರ್ಸ್ನಲ್ ವಿಡಿಯೋ ಒಂದು ಈ ವಿಡಿಯೋದಾಗ ಹಾಕತ್ತೀನಿ ಅಂತಂದ್ರೆ, ನಿಮ್ಮ ಕಡೆಯಿಂದ ಸಾಧ್ಯ ಆದರೆ ಹೆಲ್ಪ್ ಮಾಡಿರಿ ಇನ್ನೊಬ್ಬರಿಗೆ. ಹೆಲ್ಪ್ ಬಂದಂದ್ರೆ ನಿಮ್ಮ ಕಡೆಯಿಂದ ಇಲ್ಲ ಹಿಂಗೆ ಮಾಡಿರಿ ಆಕೈತಿ, ಇಲ್ಲ ಹಿಂಗೆ ಮಾಡಿರಿ, ಟಿಪ್ಸ್ ಕೊಡಿರಿ. ಅದನ್ನ ಬಿಟ್ಟು ನೀವು ಹಳ್ಳ್ಯಾಗದ್ರಿ ಅದಾಗಲ್ಲ, ಅಲ್ಲೆಲ್ಲ ಫೆಸಿಲಿಟಿ ಇರೋಲ್ಲ. ನಂಗೆ ಫೆಸಿಲಿಟಿ ಏನು ಬೇಕಲ್ಲ ನಾನು ತೊಗೋತೀನಿ. ನಂಗೆ ಧಾರವಾಡೇನು ದೂರ ಇಲ್ಲ. ಬುಕ್ ತೊಗೊಂಬಂದು ನಂಗೆ ಓದೋಷ್ಟು ಕೆಪಾಸಿಟಿ ಐತಿ. ಆಲ್ರೆಡಿ ನನ್ನ ಕಡೆ ಎಲ್ಲ ಮಟೀರಿಯಲ್ಸ್ ಅದಾವು. ನಾನು ಮಾಡ್ಕೋತೀನಿ. ಅದ್ರ ಬಗ್ಗೆ ನಿಮ್ಗೆ ಟೆನ್ಷನ್ ಬೇಡ. ನಿಮ್ಮ ಕಡೆಯಿಂದ ಆದರೆ ಹೆಲ್ಪ್ ಮಾಡಿರಿ. ಒಂದು ಸ್ವಲ್ಪ ಜನಕ್ಕೆ ಆಗೋದಿಲ್ಲ, ಸುಮ್ಮನೆ ನಿಮ್ದು ಫಸ್ಟ್ ನಿಮ್ಗೆ ಗೊತ್ತಿರಲ್ಲ ಅಂತಾರ ನಮಗೆ ನೀವು ಮಾತಾಡೋಕೆ ಬರ್ತೀರಿ. ನಂಗೆ ಗೊತ್ತೈತೆ ನಾ ಏನು ಮಾಡಬೇಕು ಏನಿಲ್ಲ. ನಂಗೆ ಗೊತ್ತಿಲ್ಲ. ನಮ್ಮ ಮನ್ಯಾಗ ಹೇಳಾರದಾರ ಭಾಳ ಜನ ಡಬಲ್ ಡಿಗ್ರಿ ಮಾಡ್ದಾರ. ನಮ್ಮ ಹಸ್ಬೆಂಡು ಎಜುಕೇಟೆಡ್, ಅವರು ಡಿಗ್ರಿ ಮುಗ್ದೈತಿ. ನಂಗೆ ನಿಮ್ಮ ಬ್ಯಾಡ್ ಕಮೆಂಟ್ಸ್ ನನಗೆ ನೀಡಿಲ್ಲ. ಮಾಡ್ತೀರಾ ಮಾಡಿರಿ, ಫಾರ್ಗೆಟ್. ಇದು ಫಸ್ಟ್ ಟೈಮ್, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅದರಿಂದ ನಿಮಗೆ ರಿಯಾಕ್ಷನ್ ಕೊಡತ್ತಾನೆ ಅಷ್ಟೇ. ಅದರ್ವೈಸ್ ನಾನು ಏನು ತಲೆ ಕೆಡ್ಸ್ಕೊಳಲ್ಲ ಇಂಥ ಕೂರ್ ಬಗ್ಗೆ. ಇನ್ನು ಮಾಡ್ತೀರಾ ಮಾಡ್ಕೊರಿ, ಫಾರ್ಗೆಟ್. ನಾ ತಲೆ ಕೆಡ್ಸ್ಕೊದಿಲ್ಲ, ನಮ್ಮ ಮನ್ಯಾಗೂ ಯಾರು ತಲೆ ಕೆಡ್ಸ್ಕೋದಿಲ್ಲ. ನನ್ನ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತೀರಾ ಮಾಡ್ಕೊರಿ, ಅದು ನಿಮ್ದು ನಿಮ್ಮ ಮೆಂಟಾಲಿಟಿ ತಿಳಿಸ್ತದೆ. ನೀವು ಹೆಂಗೆ ನೋಡ್ತೀರಿ ಹೆಂಗೆ. ನಿಮ್ಮ ಮನ್ಯಾಗ ಅಕ್ಕ ತಂಗಿ ಇರ್ತಾರೆ, ಅವರು ಹೆಂಗಿರ್ತಾರೆ ನಿಮ್ಗೆ ಗೊತ್ತಿರ್ತೈತಿ. ಅಂಥವ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಖುಷಿ ಐತಿ, ನನಗೂ ಖುಷಿ ಐತಿ, ನನ್ನ ಫ್ಯಾಮಿಲಿ ಖುಷಿ ಐತಿ. ಇದನ್ನು ಮಾಡೋದ್ರಿಂದ ಇದನ್ನು ಆಸೆಯನ್ನು ಸ್ಟಾರ್ಟ್ ಮಾಡೀನಿ. ಇದೇ ನನ್ನ ಡ್ರೀಮ್ ಅಂತೇನಿಲ್ಲ, ನನಗೊಂದು ಆಸೆ. ಯೂಟ್ಯೂಬ್ ಚಲೋ ಮಾಡ್ಬೇಕು, ಎಲ್ಲರೂ ಮಾಡ್ತಾರೆ, ನಮ್ಮ ಕಡೆ ಯಾಕೆ ಆಗೋದಿಲ್ಲ, ಟ್ರೈ ಮಾಡಿ ನೋಡೋಣ ಅಂತ ಅಷ್ಟೇ. ಮತ್ತು ಇದಕ್ಕಿಂತ ಮೇನ್ ಏಮ್ ಇರೋದು ನನ್ನ ಡ್ರೀಮ್ UPSCನ. ನಂಗೆ ಅದ್ರ ಕಡೆ ಫೋಕಸ್ ಜಾಸ್ತಿ ಐತಿ. ನಂಗೆ ಯಾವಾಗ ಸ್ಟಡಿ ಮಾಡ್ಬೇಕು ಯಾವಾಗಿಲ್ಲ ಅನ್ನೋದು ನಂಗೆ ಗೊತ್ತೈತಿ. ಇನ್ನೊಬ್ಬರ ಕಡೆ ಅಡ್ವೈಸ್ ತೊಗೊಂಡು ನಂಗೆ ಮಾಡ್ಬೇಕು ಅನ್ನೋದು ಏನಿಲ್ಲ. ಅದನ್ನು ಕಮೆಂಟ್ ಮಾಡ್ರೆ, ನೀವು ಇದನ್ನು ಮಾಡ್ಕೊತ ಹೆಂಗೆ ಅದನ್ನು ಮಾಡ್ತೀರಿ, ನಿಮ್ಮ ಕಡೆ ಯಾವುದು ಇದು ಸಾಧ್ಯಗಲ್ಲ ಅದು ಸಾಧ್ಯಗಲ್ಲ. ನಂಗೆ ಇದಕ್ಕೆ ಇದು ಆಗಬೇಕಂತೇನಿಲ್ಲ. ನನ್ನ ಆಸೆ ಸುಮ್ಮನೆ ಸ್ವಲ್ಪ ಟೈಮ್ ಇದು ಕೊಡೋಣ ಅಂತ ಅಷ್ಟೇ. ಅದರ್ವೈಸ್ ಏನೂ ಇಲ್ಲ. ನಂಗೆ UPSC
ಮೇನ್ ಡ್ರೀಮ್, ನನ್ನ ಜೀವನದ ದೊಡ್ಡ ಕನಸದ, ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ. ಇಂಥ ಬ್ಯಾಡ್ ಕಮೆಂಟ್ ನನಗೇನು ಡಿಫ್ರೆಂಟ್ ಆಗಲ್ಲ, ಆರಾಮಾಗಿ ಇರ್ತೀವಿ. ನಂಗೆ ಸ್ಟಡಿ, ನನ್ನ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನಲ್ ಅಷ್ಟು ನಂದು ಇದೆ. ನಾನು ಮಾಡೋ ಪ್ರಯತ್ನ ಮಾಡತ್ತೀನಿ, ಆಗಲಿ ಬಿಡಲಿ ದೇವ್ರಿಗೆ ಬಿಟ್ಟಿದ್ದೆ. ಇದನ್ನ ಇಷ್ಟಕ್ಕೆ ಮುಗಿಸ್ತೇನೆ. ನಮ್ಗೆ ಸಪೋರ್ಟ್ ಮಾಡ್ರಾಗೆಲ್ಲ ಇನ್ನೊಮ್ಮೆ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊತ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮ್ಯಾಟ್ರ್. ಇದನ್ನೇನು ತಡ್ಕೊಳಕ್ಕೆ ಹೋಗಲ್ಲ. ಈಗ ನಾನು ನಮ್ಮ ಗೊಂಜಾಳ ತೋರಿಸ್ತೀನಿ. ನಾನು ಹೊಲಕ್ಕೆ ಬಂದೆ. ಆ್ಯಕ್ಚುಲಿ ಈ ವಿಷಯ ಹೇಳ್ಬೇಕಂತ ಹೊಲಕ್ಕೆ ಬಂದೀನಿ, ಯಾಕಂದ್ರೆ ನನ್ನ ಮನೆಯಾಗೆಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆಲ್ಲ ಇಂಥ ಹಿಂಗೆ ಮಾಡತ್ತಾರೆ, ನಮ್ಗೆ ಹಂಗೆ ಮಾಡತ್ತಾರೆ ಕಮೆಂಟ್ ಅಂದ್ರೆ ಬೇಜಾರಾಕೈತಿ. ಅದಕ್ಕಂತ ಅವ್ರ ಮುಂದೆ ಮಾತಾಡೋದು ಬೇಡ ಅಂತೇಳಿ ಬಂದೀನಿ. ಆಮೇಲೆ ಅಲ್ಲೊಂದು ಕೆರೆ ಐತಿ, ಕಾಣತ್ತೆ ತನ್ಕೋತೀನಿ, ಅಷ್ಟು ದೂರ ಐತಿ. ಅಲ್ಲ ಮತ್ತೆ ಅದಾರ ಅರ್ಬಿ ಒಗ್ಯಾಕೆ ಬಂದಾರ, ಅಂದ್ರೆ ಭಾಳ ದಿನಕ್ಕೆ ಅಲ್ಲಿ ಬಂದಾರ. ಫಂಕ್ಷನ್ ಇತ್ತಲ್ಲ, ಅದ್ರ ಮಾರನೇ ದಿನ ಫಂಕ್ಷನ್ ಮಾರನೇ ದಿನ ಲಾಗ್ ಇದೆ. ಅಲ್ಲಿ ಅದಾರ ತೆಳಗೆ, ಅಲ್ಲಿ ಹೋಗ್ಬೇಕು. ಅರ್ಬಿ ಒಗ್ಯಾಕೆ ಬಂದಾರ ಅವರು. ಎಷ್ಟು ಅರಿವಿ ಇರ್ತಾವೆ ಫಂಕ್ಷನ್ ಮುಗಿದ ನಾನು ತೋರಿಸ್ತೀನಿ. ಈ ಮ್ಯಾಟ್ರ್ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಲಾಗ್ ಕಂಟಿನ್ಯೂ ನೋಡಿರಿ. ಇದೆಲ್ಲ ನಮ್ಮ ಹೊಲ. ನಮ್ಮ ಹೊಲ ಅಂದ್ರೆ ನಮ್ಮ ಸ್ವಂತ ಹೊಲ ಅಲ್ಲ, ಮಾಡಿದ ಹೊಲ ಇದೆ. ನಮ್ಮ ಮನೆಯಿಂದ ಐತೆ ಅಂತ ನಾವು ಮಾಡೇವಿ. ಇಲ್ಲಿಂದ ಟೆಂಗ್ನೂರು ಕಾಣತ್ತ ಅನ್ಕೊತೀನಿ, ಅಲ್ಲಿ ಮಠ ಹೊಲ ಐತಿದೆ. ಅಲ್ಲಿಂದ ಈ ಕೆರೆ ಲಾಸ್ಟ್ ಐತಲ್ಲ ಎಂಡ್, ಅಲ್ಲಿ ಮಠನೇ ಇದು ಹೊಲ ಐತಿ. 5 6 ಎಕರೆ ಐತೆ ಅಂತ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಇದಿಷ್ಟು ಹೊಲ ಮಾಡೇವಿ. ಆಮೇಲೆ ಅಲ್ಲಿ ಮನೆ ಕಾಣತ್ತಂದ್ರೆ ಆ ಮನೆ ಬಾಜುಕೊಂದು ಹೊಲ ಐತೆ ನಮ್ದು, ಅಲ್ಲಿ ಕಬ್ಬು ಹಾಕೇವಿ. ಅದನ್ನು ನಾ ಅಲ್ಲಿ ಹೋಗೋದಿಲ್ಲ, ನಂಗೆ ಹೋಗಕ್ಕೆ ಆಗೋದಿಲ್ಲ ಅಲ್ಲಿ ಮಠ, ಕೆರೆಗಿರಿ ಎಲ್ಲ ದಾಟಿ. ಹಂಗೆ ನಮ್ಮ ಹಸ್ಬೆಂಡ್ ಹೋಗಿರ್ತಾರೆ, ಅದನ್ನೊಂದು ಸಲ ಲಾಗ್ದಾಗ ತೋರಿಸ್ತೀನಿ. ನಮ್ಮ ಕಬ್ಬು ಹೆಂಗೈತೆ ಅಂತ ನೋಡಿರಿ. ಗೊಂಜಾಳ ಈ ಕೂಸು ಎತ್ತವು. ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಕೂಸು ಎತ್ತದು ಏನಂತಂದ್ರೆ, ನಿಮಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಇದಾಗೈತಿ. ಇದು ಆಲ್ರೆಡಿ ಗೊಂಜಾಳ ಆಗತ್ತೈತಿ, ಕಾಂತದ ಅನ್ಕೋತೀನಿ. ಕೂಸು ಅಂತಂದ್ರೆ ಇಲ್ಲ ಇದೆ. ಅದು ಕೂಸು ಅಂತಂದ್ರೆ ಈಗ ಸ್ಟಾರ್ಟಿಂಗ್ ಇದು ಹಿಂಗೆ ಇರ್ತೈತಿ, ಹಿಂಗೆ ಆಕತಿ. ಇದು ಗೊಂಜಾಳ. ಇನ್ನೂ ಒಂದು 2 ತಿಂಗಳು ಬೇಕಿತ್ತು ಫುಲ್ ಒಣಗಾಕ. ಹೊನ ಎಲ್ಲ ಒಣಗಿದ ಮೇಲೆ ಮುರಿತಾರೆ. ಗೊಂಜಾಳ ಮಸ್ತ್ ಐತಿ, ಆದರೆ ಒಂದು ಸ್ವಲ್ಪ ಅಲ್ಲೇ ಹುಳ ತಿಂದಾವೆ. ಆಮೇಲೆ ನಮ್ಮ ಕಡೆ ಮಿಕ್ಕಿದ ಕಾಟ ಭಾಳ. ಮಿಕ್ಕಿದ ಕಾಟ ಅಂದ್ರೆ ಇಲ್ಲಿ ನಮಗೆ ಕಾಡು ಸಣ್ಣಕೈತಿ, ಅರಣ್ಯ ಕಾಡು ಅದು ಸಣ್ಣಕೈತಿ. ಅದರಿಂದ ಮಿಕ್ಕಿದ ಕಾಟ ಭಾಳ. ಹಾಗಾಗಿ ನಮ್ಮ ಮನ್ಯಾಗೆಲ್ಲದು ಪ್ರೊಟೆಕ್ಟ್ ಮಾಡ್ಯಾರ. ಅಂದ್ರೆ ತಂತಿ ಬೇಲಿ ಎಲ್ಲ ಹಾಕಿ ಬರ್ಲಂಗೆ ನೋಡ್ಕೋತಾರೆ. ಅದಕ್ಕೇನು ಕರೆಂಟ್ ಅಂತ ಸುಮ್ಮನೆ ಒಂದು ಸೇಫ್ಟಿಗಿರಲಿ, ಬೆಳ್ತಂಕ ಎಲ್ಲ ಅಡ್ಡಾಡ್ಬೇಕು. ಹಾಗಾಗಿ ಇದನ್ನು ಹಾಕ್ಯಾರ ಸೇಫ್ಟಿಗೆ. ಇದು ಮಡಿಕೆ, ಇದು ನಮ್ದೆಲ್ಲ ಬೇರೆದಾರ್ದು. ನಮ್ದು ಅಲ್ಲಿ ಮುಂದೆ ಐತಿ ಮಡಿಕೆ. ನಿಮಗೆ ಇವತ್ತು ನಮ್ಮ ಊರು ಕೆರೆ ತೋರಿಸ್ತಾನೆ ಬರ್ರಿ. ಇವ್ರು ನಮ್ಮ ಹೊಲದ ಪಕ್ಕದಾರೆ. ಇಲ್ಲೆಲ್ಲ ನಮ್ಮ ಸೈಡ್ ಹೊಲದಾಗ ಇದು ಮಾಡ್ಕೊಂಬಿಡ್ತಾರೆ, ಅಂದರೆ ತರಕಾರಿ ನಮ್ಗೆ ಏನು ಕಾಳು ಕಡಿಬೇಕೆಲ್ಲ ಹೊಲದಾಗ ಮಾಡ್ಕೊತಾರೆ. ಇದು ಗೋಧಿ. ಇದು ಯಾರು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಒಟ್ಟು ಎಲ್ಲ ಇಲ್ಲೇ ಹೊಲದಾಗ ಮಾಡ್ಕೊತಾರೆ. ಇವರಂತಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಹೊಲದಾಗ ಕಾಳು, ಗೋಧಿ ಆಗಿರಲಿ, ಜೋಳ ಆಗಿರಲಿ, ಆಮೇಲೆ ಮಡಿಕೆ, ಹೆಸರು, ಅಲಸಂದಿ ಇವೆಲ್ಲ ಮತ್ತು ತರಕಾರಿ ಅವನ್ನೆಲ್ಲ ಹೊಲದಾಗ ಮಾಡ್ಕೊಂಬಿಡ್ತಾರೆ. ಅದ್ರ ಹೋಗಿ ತರಕ್ಕೆ ಡೈಲಿ ಆಗಲ್ಲ. ಆಮೇಲೆ ಇಲ್ಲೆಲ್ಲ ಫ್ರೆಶ್ ತಿನ್ಬೋದು. ಇದೇ ನಮ್ಮೂರು ಕೆರೆ ಮಾತ್ರ ದೊಡ್ಡದು ಭಾಳ ಐತಿ. ಅಲ್ಲೇ ನಮ್ಮ ಅತ್ತಿ ಅಂದ್ರೆ ಅಮ್ಮ ಅವ್ರು ಅರ್ಬಿ ಒಗ್ಯಾತಾರೆ. ಅರ್ಬಿ ಭಾಳ ಪಾಪ ಒಬ್ಬರು ಬಂದಾರೆ. ಬಿಸಿಲು ರಣ ಬಿಸಿಲೈತಿ. ನಮ್ಮ ಮನ್ಯಾಗ ಕೆಲಸ ಮುಗಿಸಿ ಬರ್ಕೊಡ್ದು ಇಷ್ಟೊತ್ತಾತು. ಇದು ನಮ್ಮದು ಎಲ್ಲ ಕಾಳು ಹಾಕೊಂಡೇವಿ. ಮಡಿಕೆ, ಹೆಸರು, ಅಲಸಂದಿ ಅವನ್ನೆಲ್ಲ ಇಲ್ಲಿಂದ ಅಲ್ಲಿ ಮಟ್ಟ ಇವನ್ನ ಅಷ್ಟು ಹಾಕೊಂಡೇವಿ. ಉಳ್ಕಿದ ಪೂರ್ತಿ 6 ಎಕರೆ 5 ಎಕರೆ ಗೊಂಜಾಳ ಮಾಡ್ಕೊಂಬಿಟ್ಟೇವಿ. ಮನೆ ಪ್ರಜಾಗಂತ ಇವನ್ನ ಹಾಕೊಂಡೇವಿ ಕಾಳು. ನಮ್ಮ ಅತ್ತಿನ ತೋರಿಸ್ತೇನೆ ನಿಮಗೆ. ಅಲ್ಲಿ ನೋಡ್ರಿ ಅರ್ಬಿ ಒಗ್ಯಾತಾರ. ಫುಲ್ ಬ್ಯುಸಿ ಅದಾರ ಅರ್ಬಿ ಒಗಿದ್ರಾಗ. ಹಳ್ಳಿ ಕಡೆ ಎಲ್ಲ ಹಿಂಗೆ ಫಂಕ್ಷನ್ ಬರೋದ್ರೆ ಸೀದಾ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅರ್ಬಿ ಎಲ್ಲ ತೊಗೊಂಡು ಹಿಂಗೆ ಬಂದುಬಿಡ್ತಾರೆ ಕೆರೆಗೆ ಒಗ್ಯಾಕೆ. ಇಲ್ಲೆಲ್ಲ ಹೋಗೋದು ಅನ್ನಕ್ಯಾರ ಪಾಪ. ಜಡದ್ದು 1-2 ಬುಟ್ಟಿ ಅರ್ಬಿದ್ದು ಎಲ್ಲ ತೊಗೊಂಡು ಅವ್ರೊಬ್ಬರೇ ಬಂದಾರೆ. ಈಗ ನಾವೇನೆಲ್ಲ ಒಣ ಹಾಕೋದಾದ್ರೆ, ಇಲ್ಲಾಂದ್ರೆ ಎಲ್ಲ ಕಟ್ಕೊಂಡು ಮನೆ ಕಡೆ ರೈಟ್ ಅನ್ನೋದು. ಕೆರೆ ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದೈತಿದೆ. ಒಂದಿನ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ.